ಎಳ್ಳೆಣ್ಣೆಯಲ್ಲಿ ದೀಪವನ್ನು ಆರಾಧನೆ ಮಾಡಿದಾಗ ಎಳ್ಳಿನಲ್ಲಿ ಯಾವ ರೂಪ ಇರ್ತದೆ, ಎಷ್ಟು ಪಾಪ ಇರ್ತದೆ. ಈ ಲಿಂಬೆಹಣ್ಣಿನ ದೀಪವನ್ನ ಗ್ರತದಲ್ಲಿ ಹಚ್ಚುತ್ತಾ ಇದೆ. ಯಾರು ಪೂರ್ಣಿಮೆಯ ದಿನ ದೇವಿಯನ್ನ ಆರಾಧನೆ ಮಾಡಿ ಕೂಷ್ಮಾಂಡ ಎನ್ನುವ ಬಗ್ಗೆ ಹೇಳ್ತೇವೆ. ಅಂತಹ जयन्ते मंगलाकाले भद्रकाले कपालिने दुर्गा क्षमा शिवा दात्रे सदा स्वाहा नमोस्तुते प्रकाशमद्यज्जुस्वरूपां वरावय सत्तदिन्द्रनेत्रां सिन्दूरवर्णामधिकोमलाङ्गे मायामयं तत्त्वमयं नमामि. ಅತ್ಯುತ್ತಮವಾಗಿರತಕ್ಕಂತಹ ಕ್ಷೇತ್ರವಾಗಿರತಕ್ಕಂತಹ ಗ್ರಾಮ ದೇವತೆ ಆಗಿರತಕ್ಕಂತಹ 10 ಸಮಸ್ತರ ಸನ್ನಿಧಿಯಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಅತಿಶಯವಾಗಿರತಕ್ಕಂತಹ ಅಂದವಾಗಿರತಕ್ಕಂತಹ ಚಂದವಾಗಿರತಕ್ಕಂತಹ ಚೊಕ್ಕವಾಗಿರತಕ್ಕಂತಹ ಶುಚಿತ್ವವಾಗಿರತಕ್ಕಂತಹ ಅಲಂಕಾರ. ಇವತ್ತು ಕಾಳಿಯ ಅಲಂಕಾರ ಮಾಡಲ್ಪಟ್ಟಿರತಕ್ಕಂತಹ ವಿಚಾರ. ಆ ಕಣ್ಣನ್ನು ತುಂಬಿಕೊಳ್ಳಲಿಕ್ಕೆ ನಮಗಿರತಕ್ಕಂಥ 2 ಕಣ್ಣು ಸಾಲ ಎನ್ನುವಂತಹ ವಿಚಾರ ಕೆಲವರಲ್ಲಿ ಬರ್ತಾ ಇದೆ. ಅಂತಹ ಒಂದು ಮಾರ್ಗ ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ. ಹೇಗೆ ಅಂತ ಹೇಳಿದರೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಎನ್ನುವಂಥ ಮಾರ್ಗವನ್ನು ಹಿಡಿದಾಗ ಅಲ್ಲಿ ಸಮಸ್ತವಾಗಿರತಕ್ಕಂತಹ ಇಡೀ ಜಗತ್ತಿಗೆ ತಾಯಿಯಾಗಿರತಕ್ಕಂತಹ, ಇಡೀ ಜಗತ್ತಿಗೆ ಮಾತೆಯಾಗಿರತಕ್ಕಂತಹ, ಇಡೀ ಜಗತ್ತಿಗೆ ಸರ್ವಸ್ವ ಆಗಿರತಕ್ಕಂತಹ ಮಾತೆಯ ಒಂದು ಮಾರ್ಗ. ಆದರೆ ಈ ಚಾಮುಂಡಿಯ ಅಲಂಕಾರ ಅಷ್ಟು ಸುಲಭವಾಗಿ, ಕಾಳಿಯ ಅಲಂಕಾರ ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ. ಪ್ರಥಮದಾರಭ್ಯ ದಶಮಿಯವರೆಗೆ ನಡೆಯತಕ್ಕಂಥ ದಸರಾದಲ್ಲಿ ನಿನ್ನದ್ದಾಗಿರತಕ್ಕಂಥ ಆರಾಧನೆಯನ್ನು ಮಾಡಬೇಕು. ಕಾಳಿ ಎನ್ನುವಂಥ ಮಾರ್ಗದಲ್ಲಿ ಆರಾಧನೆ ಮಾಡಿದಾಗ ಕೆಲವಷ್ಟು ದೋಷ ಪರಿಹಾರವಾಗ್ತದೆ ಎನ್ನುವಂಥ ಮಾರ್ಗವನ್ನು ಶಿವ ತಿಳಿಸ್ತಾರೆ. ಹಾಗೆ ಶಿವ ತಿಳಿಸಿದಾಗ ಅದಕ್ಕೆ ಹೂಗುಟ್ಟಿರತಕ್ಕಂತಹ ಗೌರಿ ತನ್ನದ್ದಾಗಿರತಕ್ಕಂತಹ ರೂಪವನ್ನು ತಾಳಿ ಇವತ್ತಿನ ದಿನದಲ್ಲಿ ಅವಳ ಒಂದು ಮಾರ್ಗವನ್ನು ಹಿಡಿದು ಆ ಕಾಳಿಯ ರೂಪದ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾಳಿಯ ರೂಪದ ಆರಾಧನೆಯಲ್ಲಿ ಏನಾಗ್ತದೆ, ದೈಹಿಕವಾಗಿರತಕ್ಕಂಥ ಷಟ್ವೈರಿಗಳು ತನ್ನದ್ದಾಗಿರತಕ್ಕಂಥ ಮಾರ್ಗದಲ್ಲಿ ಕೆಲವಷ್ಟು ನಮಗೆ ಉತ್ಪತ್ತಿ ಕೊಡ್ತವೆ. ನನಗೆ ಅದು ಬೇಕು, ನನಗೆ ಇದು ಬೇಕು, ಇನ್ನೊಂದು ಬೇಕು, ನನ್ನದ್ದಾಗಿರತಕ್ಕಂಥ ಮಾರ್ಗದಲ್ಲಿ ನಾನು ಹೋಗಬೇಕು, ನನ್ನ ಹುಡುಗ ಉತ್ತಮವಾಗಿರತಕ್ಕಂಥ ಮಾರ್ಗಕ್ಕೆ ಹೋಗಬೇಕು ಎನ್ನುವಂಥ ಮಾರ್ಗ ತಿಳಿಸ್ತಾರೆ. ಅದನ್ನೆಲ್ಲ ಉಪಶಮನಗೊಳಿಸಬೇಕಾದರೆ ಕಾಳಿಯನ್ನು ಆರಾಧನೆ ಮಾಡಬೇಕು. ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು? ಪ್ರಥಮವಾಗಿರತಕ್ಕಂಥ ವಿಚಾರ ಹೇಗೆ ಅಂತ ಹೇಳಿದರೆ, ಎಳ್ಳೆಣ್ಣೆ ಎನ್ನುವಂಥ ಎಣ್ಣೆಯಲ್ಲಿ ದೀಪವನ್ನು ಆರಾಧನೆ ಮಾಡಬೇಕು ದೇವರಿಗೆ. ಹಾಗೆ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಆರಾಧನೆ ಮಾಡಿದಾಗ ಎಳ್ಳಿನಲ್ಲಿ ಯಾವ ರೂಪ ಇರ್ತದೆ, ಎಷ್ಟು ಪಾಪ ಇರ್ತದೆ ನಮ್ಮ ದೇಹದಲ್ಲಿ, ಅಷ್ಟು ಪಾಪ ಎಳ್ಳೆಣ್ಣೆಯಿಂದ ಪರಿಹಾರ ಆಗ್ತದೆ ಎನ್ನುವಂತಹ ಒಂದು ವಿಚಾರ. ಹಾಗೆಯೇ ಇನ್ನೊಂದು ವಿಚಾರ ಹೇಗೆ ಅಂತ ಹೇಳಿದರೆ, ನಮ್ಮದ್ದಾಗಿರತಕ್ಕಂತಹ ಯಾವುದಾದ್ರೂ ಕಾರ್ಯಾಂಗ ಇದ್ದಲ್ಲಿ ದೇವಿಗೆ ಸಮಸ್ತವಾಗಿರತಕ್ಕಂತಹ ವಿಚಾರವನ್ನು ದೇವರಲ್ಲಿ ಪ್ರಾರ್ಥನೆ ಇಟ್ಟು, ನಾನು ಇಂತಿಷ್ಟು ದಿನ ಪರ್ಯಂತವಾಗಿ ಜಂಬೀರ ಫಲ ಅಂತ ಹೇಳ್ತೇವೆ, ಅಂದರೆ ಲಿಂಬೆಹಣ್ಣು, ಈ ಲಿಂಬೆಹಣ್ಣಿನ ದೀಪವನ್ನು ಗ್ರತದಲ್ಲಿ ಹಚ್ಚುತ್ತಾ ಇದೆ. ಗ್ರತ ಅಂತ ಹೇಳಿದರೆ ತುಪ್ಪದಲ್ಲಿ ನಾನು ಇಂತಿಷ್ಟು ವಾರ ಹಚ್ಚುತ್ತಾ ಇದೆ ಎನ್ನುವಂಥ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ದೇವರಿಗೆ ಸಫಲವಾಗ್ತದೆ. ಹೇಗೆ ಸಫಲವಾಗ್ತದೆ? ಒಂದು ದೀಪ ಹಚ್ಚಿದಾಗ ಎಷ್ಟು ಬೆಳಕಾಗ್ತದೆ, ಅದೇ ರೀತಿಯಲ್ಲಿ 9 ದೀಪ, 9 ಬೆರಳಿ 18 ಅಂತ ಹೇಳ್ತೇವೆ. ಅಂತಹ 18 ದೀಪವನ್ನು ಹಚ್ಚಿದಾಗ ಎಷ್ಟು ಬೆಳಕು ಪ್ರಸರವಾಗ್ತದೆ.
ಅಷ್ಟು ಸಂಬಂಧವಾಗಿರತಕ್ಕಂಥ ಪಾಪ ಪರಿಹಾರ ಆಗ್ತದೆ, ನಮ್ಮ ಕೆಲಸ ಕಾರ್ಯಗತವಾಗ್ತದೆ ಎನ್ನುವಂಥ ಮಾರ್ಗ ಇಲ್ಲಿ ಕಂಡು ಬರ್ತದೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಪೂರ್ಣಿಮೆಯ ದಿನ, ಯಾರು ಪೂರ್ಣಿಮೆಯ ದಿನ ದೇವಿಯನ್ನು ಆರಾಧನೆ ಮಾಡಿ ಕುಷ್ಮಾಂಡ ಎನ್ನುವ ಬಗ್ಗೆ ಹೇಳ್ತೇವೆ, ಅಂತಹ ಕುಷ್ಮಾಂಡವನ್ನು ತಗೊಂಡು ಅದಕ್ಕೆ ಸಮಸ್ತವಾಗಿರತಕ್ಕಂಥ ಅದಕ್ಕೆ ದೀಪದ ಆಕಾರವನ್ನು ಮಾಡಿ ಅದರಲ್ಲಿ ಯಾರು ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚುತ್ತಾರೆ, ಅಂತಹ ದೀಪ ಎಷ್ಟರವರೆಗೆ ಉರಿಯುತ್ತದೆ ಅಲ್ಲಿಯವರೆಗೆ ನಮ್ಮದ್ದಾಗಿರತಕ್ಕಂತಹ ದೋಷ ಪರಿಹಾರವಾಗ್ತದೆ ಎನ್ನುವ ಬಗ್ಗೆ ಹೇಳ್ತದೆ. ಇದು ಯಾಕೆ? ಶತ್ರುಗಳ ಬಾಧಕಕ್ಕೆ ಪರಿಹಾರದ ಒಂದು ಮಾರ್ಗಕ್ಕೋಸ್ಕರವಾಗಿ ಮಾಡತಕ್ಕಂತಹ ಮಾರ್ಗ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಗುಡ ಎನ್ನುವ ಬಗ್ಗೆ ಹೇಳ್ತೇವೆ. ಗುಡ ಅಂತ ಹೇಳಿದರೆ ಬೆಲ್ಲದ ದೀಪ. ಈ ಬೆಲ್ಲದ ದೀಪ ಯಾಕೆ ಹಚ್ಚುತ್ತೇವೆ ಅಂತ ಹೇಳಿದರೆ, ಇದು ಅಂಗಾರಕನಿಗೆ ಸಂಬಂಧವಾಗಿರತಕ್ಕಂಥ ಬೆಲ್ಲ, ಗುಡಾಡಕ ಎನ್ನುವ ಬಗ್ಗೆ ಹೇಳ್ತೇವೆ. ಇಂತಹ ಗುಡಾಡಕದ ದೀಪ ಗ್ರತದಲ್ಲಿ ಹಚ್ಚಿದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಆಯುಷ್ಯ ಪ್ರಮಾಣವಾಗಿರತಕ್ಕಂಥ ವಿಚಾರ ಅದು ಸಫಲವಾಗ್ತದೆ ಎನ್ನುವ ಬಗ್ಗೆ ಹೇಳಿದ್ದಾರೆ. ಯಾವ ಕಾರ್ಯಾಂಗ ಇದ್ದಲ್ಲೂ ಅದು ಸಫಲವಾಗ್ತದೆ ದೀಪವನ್ನು ಹಚ್ಚಿದಾಗ, ಬೆಲ್ಲದ ದೀಪವನ್ನು ಹಚ್ಚಿದಾಗ. ಹಾಗೆಯೇ ತನ್ನದ್ದಾಗಿರತಕ್ಕಂಥ ಶತ್ರುಬಾಧೆಗೋಸ್ಕರವಾಗಿ ಹರಳೆಣ್ಣೆ ಎನ್ನುವ ಬಗ್ಗೆ ಹೇಳ್ತೇವೆ. ಇಂತಹ ಹರಳೆಣ್ಣೆ ದೀಪವನ್ನು ಹಚ್ಚಿದಾಗ ಯಾವ ಶತ್ರುಗಳು ನಮ್ಮ ಸಮೀಪಕ್ಕೆ ಬರುವುದಿಲ್ಲ ಅಂತೆ. ಅಂತಹ ಮಾರ್ಗವನ್ನು ಮಾಡಿದಾಗ ಕೆಲವಷ್ಟು ಪ್ರತೀತಿ ಉಂಟು. ಅದನ್ನೆಲ್ಲ ಹೇಳ್ತಾ ಇದ್ದಾಗ ಒಂದು ದಿನ ಸಾಕಾಗುವುದಿಲ್ಲ. ಆದ್ದರಿಂದ ಇದನ್ನು ಸೂಕ್ಷ್ಮವಾಗಿ ಹೇಳಿದ್ದೇನೆ. ಇದೆಲ್ಲ ಪರಿಹಾರದ ಮಾರ್ಗ ಉಂಟು. ಅಂತಹ ಮಾರ್ಗವನ್ನು ಕಂಡುಕೊಂಡಾಗ ನಮ್ಮ ತಾಯಿ ಅಷ್ಟು ಸುಲಭವಾಗಿರತಕ್ಕಂಥ ವಿಚಾರ ಅಲ್ಲ. ದೇವರಲ್ಲಿ ಯಾರು ಅನನ್ಯವಾಗಿ ಭಕ್ತಿಯಿಂದ ಕಾರ್ಯಾಂಗವನ್ನು ಮಾಡ್ತಾರೆ ಅವರಿಗೆಲ್ಲ ಅನುಗ್ರಹ ಮಾಡತಕ್ಕಂಥ ಶಕ್ತಿ ಅಮ್ಮನಲ್ಲುಂಟು. ಅದನ್ನು ಎಲ್ಲರೂ ಕಂಡುಕೊಂಡಿರತಕ್ಕಂಥ ವಿಚಾರ. ಹಾಗೆಯೇ ಎಲ್ಲರಿಗೂ ದೀರ್ಘಾಯುಷ್ಯ ಕೊಟ್ಟು, ಆರೋಗ್ಯ ಕೊಟ್ಟು, ಸಂಪತ್ತು ಕೊಟ್ಟು, ಅನುಗ್ರಹವನ್ನು ಕೊಟ್ಟು, ಮಾರ್ಗವನ್ನು ಕೊಟ್ಟು, ದೈವಿಕ ಶಕ್ತಿಯ ಸಹಕಾರವನ್ನು ಕೊಟ್ಟು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವತಾ ಕಾರ್ಯವನ್ನು ಮಾಡುವಂಥ ಯೋಗಭಾಗ್ಯವನ್ನು ಕೊಟ್ಟು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಅನುಗ್ರಹವಾಗಲಿ ಎನ್ನುವಂಥ ಮಾರ್ಗವನ್ನು ತೋರಿಸಿ ಅನುಗ್ರಹ ಮಾರ್ಗ ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತುತ್ಯಂ ಲೋಕಃ ಸಮಸ್ತ ಸುಖಿನೋ ಭವಂತು. ಹಾಗೆಯೇ ಇವತ್ತಿನ ದಿನದಲ್ಲಿ ಪ್ರತಿನಿತ್ಯದಲ್ಲೂ ಬಂದು ಬಿಂದಾಸ್ ಎನ್ನುವಂತಹ ಮಾತಿನ ಯೂಟ್ಯೂಬ್ ಚಾನಲ್ ಅವರು ಬಂದು ಇಲ್ಲಿ ಕಾರ್ಯಾಂಗ ಮಾಡ್ತಾ ಇರತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ಎಲ್ಲರೂ ಇದನ್ನು ನೋಡಿ ಸಂತೋಷಪಟ್ಟು ದೇವಿಯ ಕೃಪೆಗೆ ಪಾತ್ರರಾಗಲಿ ಎನ್ನುವಂಥ ಮಾರ್ಗವನ್ನು ತೋರಿಸಿ ಸಾನ್ನಿಧ್ಯ ಅನುಗ್ರಹ ಮಾಡ್ತಾರೆ. ರಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಮಹಾಗಣೇಶ ನಿರ್ವಿಘ್ನ ವಿಘ್ನಯಂತ್ರ ಪ್ರದರ್ಶಿತ ಪಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸವರ್ಷಿಣಿ ಕರಾಂಗುಲಿನ ಕೋತ್ಪನ್ನ ನಾರಾಯಣ ಶಾಂತಿ ಮಹಾಪಾಶುಪದಾಸ್ತಾಗ್ನಿ ನಿರ್ದಗ್ಧಾಸುರ ಸೈನಿಕ ಕಾಮೇಶ್ವರ ಸಮಂತ್ರಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ अखिलांड कोटि ब्रह्मांड नायके कालिका रुद्र प्रीत्यर्थे अतर्वण प्रिये अतर्वण शैवम उदारया